ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವೇಡೇಟ್. ಸೊ ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಕರ್ಣ ಧಾರಾವಾಹಿ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ದಿನಾಂಕ 30/7/2025 ಕರ್ಣ ಧಾರಾವಾಹಿ ಏನೆಲ್ಲ ನಡೆಯುತ್ತೆ ಅಂತ ಇವಳಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಕನ್ನಡದವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಗೈಸ್. ಸೊ ಪ್ರೋಮೋನ ನೋಡ್ಕೊಬರೋಣ ಬನ್ನಿ. ಪ್ರೋಮೋನ ಹಾಕ್ತೀನಿ ನೋಡಿ. ಪ್ರೋಮೋ ಹೇಗಿದೆ ಅಂತಲೂ ಕಾಮೆಂಟ್ ಮಾಡಿ ಗೈಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕರ್ಣನ ಅಪ್ಪ ಹಾಗೂ ಅವರ ತಮ್ಮ ಇಬ್ರು ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಏನಪ್ಪ ಪ್ಲಾನು ಅಂದರೆ ಅಂದರೆ ಕರ್ಣ ಅವರ ತಂದೆಯವರು ಫೋನ್ ಮಾಡಿ ಹೇಳ್ತಾರೆ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಆದರೆ ಅದೆಲ್ಲ ಸುಳ್ಳು ಕಥೆ ಆಗಿರುತ್ತೆ. ಸೊ ನಿಧಿ ಅವರು ಏನಪ್ಪ ಮಾಡ್ತಾರೆ ಅಂದರೆ ಕರ್ಣ ಅವ್ರನ್ನ ಕಾಪಾಡ್ತಾರೆ. ಸೊ ಕರ್ಣ ಅವರು ಅವರ ತಂದೆಗೆ ಹುಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಆಗ ನಿಧಿಯವರು ಬಂದ್ಬಿಟ್ಟು ಕರ್ಣ ಅವ್ರನ್ನ ಕಾಪಾಡ್ತಾರೆ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಸೊ ಅದಾದ ನಂತರ ಒಂದು ಟಕ್ಕರು ಸಹ ಕೊಡ್ತಾರೆ. ಕರ್ಣ ಹಾಗೂ ನಿಧಿ ಅವರು ಒಟ್ಟಿಗೆ ಇರೋದು ಅವರ ತಂದೆಗೂ ಸಹ ಗೊತ್ತಾಗುತ್ತೆ. ಯಾರೋ ಅವರ ತಂದೆಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಅದರಿಂದ ತಂದೆಯವರು ಏನು ಮಾಡ್ತಾರೆ ಅಂದರೆ ನಿಧಿ ಅವರಿಗೆ ಫೋನ್ ಮಾಡ್ತಾರೆ. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು. ಸೊ ಆಗ ನಿಧಿಯವರು ಏನಪ್ಪ ಅಂತಾರೆ ಅಂದರೆ ನಿಮ್ಮ ಪ್ಲ್ಯಾನ್ ಎಲ್ಲ ನನಗೆ ಗೊತ್ತಾಗಿದೆ, ಕರ್ಣ ಅವ್ರಿಗೆ ಇನ್ಮೇಲಿಂದ ಯಾವುದೇ ಆಪತ್ತು ಬರಲ್ಲ ಅಂತ ಹೇಳ್ತಾರೆ. ಸೊ ಆಗ ಕರ್ಣ ಅವರ ಅಪ್ಪ ಹೇಳ್ತಾರೆ, ನಿನಗೆ ನಾನು ಮೊದಲೇ ವಾರ್ನ್ ಮಾಡಿದೆ, ನೀನು ಅವರ ವಿಚಾರಕ್ಕೆ ಬರಬೇಡ ಅಂತ, ನೀನು ಪುನಃ ಬರ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ನಿಧಿಯವರು ಹೇಳ್ತಾರೆ, ನಿಮ್ಮ ಆಟ ಎಲ್ಲ ನನಗೆ ಗೊತ್ತಾಗಿದೆ. ಸೊ ಇನ್ಮೇಲಿಂದ ಕರ್ಣ ಸರ್ನ ನಾನೇ ಕಾಪಾಡ್ತೀನಿ ಅಂತಲೂ ಹೇಳ್ತಾರೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಸಂಚಿಕೆಯಲ್ಲಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ನಡೆಯುತ್ತೆ ಗೈಸ್. ಇದೇ ರೀತಿ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.